ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ. ಅದು ಏನು ಅಂದರೆ, ಹಣದ ವಿಷಯದಲ್ಲಿ ನಾವು ಯಾವಾಗಲೂ ಹೆಚ್ಚಾಗಿ ಆಲೋಚನೆ ಮಾಡಬೇಕು, ಕಡಿಮೆ ಮಟ್ಟಕ್ಕೆ ಆಲೋಚನೆ ಮಾಡಬಾರ್ದು. ಆ ಯೋಚನೆ ಮಾಡೋ ವಿಧಾನ ಶೈಲಿ ಹೇಗಿರಬೇಕು ಅಂದರೆ, ಒಂದು ರಾಜನ ಹೇಗೆ ಥಿಂಕ್ ಮಾಡ್ತಾರೋ ಆ ರೀತಿ ಇರಬೇಕು. ಅಂದರೆ ರಾಜ ಯಾವಾಗಲೂ ಬ್ರಾಡ್ ಮೈಂಡಾಗಿ ಯೋಚನೆ ಮಾಡ್ತಾರೆ ಅಲ್ವಾ, ಯಾರ ಹತ್ರನೂ ಕೈ ಚಾಚಕ್ಕೆ ಇಷ್ಟಪಡೋದಿಲ್ಲ, ಅವ್ರು ಯಾವಾಗಲೂ ಕೊಡೋ ಕೈ ಆಗಿರುತ್ತೆ. ಹಾಗಾಗಿ ನಾವು ರಾಜರಂತೆ ಯೋಚನೆ ಮಾಡಬೇಕು, ವಿಧಾನವೂ ಹಾಗೆ ಇರಬೇಕು. ನಾವು ಎದೆತ್ತಿ ಓಡಾಡೋ ಥರ ನಮ್ಮನ್ನು ನಾವು ರೂಢಿ ಮಾಡ್ಕೊಬೇಕು. ಇದು ಕೆಲವರಿಗೆ ಕಷ್ಟ ಆಗುತ್ತೆ, ಆದರೆ ಡೇ ಬೈ ಡೇ ನೀವು ರೂಢಿಸ್ಕೋಬೇಕು. ಭಯ ಪಡ್ಕೊಂಡು, ಕುಗ್ಗಿಸ್ಕೊಂಡು, ಎದುರಾಳಿಗಳ ಹತ್ರ ತಲೆ ತಗ್ಗಿಸ್ಕೊಂಡು ಈ ರೀತಿ ಇರಬಾರ್ದು ಯಾವಾಗಲೂ ಜೀವನ ಶೈಲಿನಲ್ಲಿ. ಹಣದ ವಿಷಯದಲ್ಲಿ, ಎಸ್ಪೆಷಲಿ ಹಣದ ವಿಷಯದಲ್ಲಿ ನಮ್ಮ ಹತ್ರ ಇಲ್ಲ ಅನ್ನೋ ಥರ ನಿಮಗೆ ನೀವೇ ಒಂಥರ ಕುಗ್ಗೋಗೋ ಥರ ಇರಬಾರ್ದು. ಬ್ರಾಡ್ ಮೈಂಡಾಗಿ ಇರಬೇಕು. ಹಣ ಯಾವಾಗಲೂ ನಿಮ್ಮ ಹತ್ರ ಇದ್ದರೆ ಲ್ಯಾವಿಶ್ ಆಗಿ ನೀವು ಹೇಗಿರ್ತೀರೋ ಆ ರೀತಿ ಇರಬೇಕು. ಯಾಕಂದರೆ ನಾಳೆ ನೀವು ಕೋಟಿಗಳು ಗಳಿಸಿದ್ರೆ ನೀವು ಅದೇ ರೀತಿ ಇರ್ತೀರ, ಎದೆ ಎತ್ಕೊಂಡು ಆರಾಮಾಗಿ, ಒಂದು ಧೈರ್ಯ ಕಾಣಿಸ್ಬೇಕು, ಮುಖದಲ್ಲಿ ಗಾಂಭೀರ್ಯತೆ ಇರಬೇಕು. ಈ ರೀತಿ ನಮ್ಮನ್ನು ನಾವು ಡೈಲಿ ರೂಢಿ ಮಾಡ್ಕೊಬೇಕು. ಇದು ಒಂದೇ ಸಮ ಅಂದರೆ ಕೆಲವರಿಗೆ ಕಷ್ಟ ಆಗುತ್ತೆ. ಓಕೆ, ಹಾಗಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ಮೋಟಿವ್ ಆಗಿರಬೇಕು. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹಣದ ವಿಷಯದಲ್ಲಿ ಈ ರೀತಿ ಇರಬೇಕಾಗುತ್ತೆ. ಗಂಭೀರತೆ ಫೇಸಲ್ಲಿ ಕಾಣಬೇಕು. ಒಳ್ಳೆ ಕೋಟ್ಯಾಧಿಪತಿಗಳು ಹೇಗೆ ಬಿಹೇವ್ ಮಾಡ್ತಾರೆ, ಹೆಚ್ಚು ಮಾತಾಡೋದಿಲ್ಲ, ಅವರು ಯಾರ ಹತ್ರನೂ ಹೆಚ್ಚು ಸಂಭಾಷಣೆ ಮಾಡೋದಿಲ್ಲ. ಅವರೇನೋ ಅವ್ರ ಕೆಲಸ ಏನೋ. ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೂ ಒಂದು ಸೆಂಟೆನ್ಸ್ ಇದೆ, ಅದು ಹೇಳ್ತೀನಿ ನಾನು. ಈಗ ಈ ಮೋಟಿವೇಶನ್ ಆಗಿ ನಾವು ಪ್ರತಿದಿನ ಈ ಸೆಂಟೆನ್ಸ್ನ ಹೇಳ್ಕೊಬೇಕು. ಈಗ ಹೇಳೋ ಈ ಸೆಂಟೆನ್ಸ್ನ ನೀವು ಹೇಳ್ಕೊಳ್ಳೇಬೇಕು. ಇದು ಗೊತ್ತಿರೋದೆ, ಇದಕ್ಕೆ ಮೊದಲಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ, ಆದರೂ ಸಹ ಇವಾಗ ಹೇಳ್ತಾ ಇದ್ದೀನಿ. ಐ ಲವ್ ಮನಿ, ಮನಿ ಲವ್ಸ್ ಮೀ. ಈ ಸೆಂಟೆನ್ಸ್ ಹೇಳ್ಕೊತಾ ಇರಬೇಕು, ಪ್ರತಿದಿನ ಹೇಳ್ಕೊಬೇಕು. ಇದ್ರ ಜೊತೆಗೆ ಎವ್ರಿ ಡೇ ಇನ್ಕ್ರೀಸಸ್, ಇದನ್ನು ಹೇಳ್ಕೊಳ್ಳಿ. ಹೆಚ್ಚಾಗ್ತಾ ಇರುತ್ತೆ. ಏನೋ ನಿಮಗೆ ಹಣದ ಮೇಲೆ ಪ್ರೀತಿನೂ ಹೆಚ್ಚಾಗುತ್ತೆ, ಹಣಕ್ಕೆ ನಿಮ್ಮ ಮೇಲೆ ಪ್ರೀತಿನೂ ಹೆಚ್ಚು ಮಾಡ್ಕೊಬೇಕು ಡೇ ಬೈ ಡೇ. ನೀವು ಹೇಳಿಲ್ಲ ಅಂದರೆ ಅದು ಹೇಗೆ, ವ್ಯಕ್ತಪಡಿಸಿಲ್ಲ ಅಂದರೆ ನಿಮ್ಮ ಭಾವನೆ ಅದಕ್ಕೆ ಹೇಗೆ ಗೊತ್ತಾಗುತ್ತೆ? ಯಾವುದೇ ಒಂದು ರಿಲೇಷನಲ್ಲಿ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ, ಡೀಪಾಗಿ ಡೆಪ್ತಾಗಿ ಹೇಳ್ತಾ ಇದ್ದೀನಿ. ನಾವು ಎಕ್ಸ್ಪ್ರೆಸ್ ಮಾಡದೆ ಹೋದರೆ ನಮ್ಮ ಫೀಲಿಂಗ್ಸ್ ನಮ್ಮ ಒಳಗೆ ಇದ್ದೋಗ್ತವೆ. ಹಾಗಾಗಿ ಹಣದ ವಿಷಯದಲ್ಲಿ ಅಷ್ಟೇ. ಹಣ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಬಟ್ ಯಾಕೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ? ನೀವು ಹೇಳಬೇಕು, ಮೈ ಇನ್ಕಮ್ ಈಸ್ ವೆರಿ ಗುಡ್, ಎಸ್ ಇಟ್ಸ್ ಕಮ್ಸ್ ಟು ಯು. ಈ ರೀತಿ ಹೇಳ್ಕೊತಾ ಇರಬೇಕು. ನನ್ನ ಇನ್ಕಮ್ ಪ್ರತಿದಿನ ಹೆಚ್ಚೆಚ್ಚಿದೆ, ಚೆನ್ನಾಗಿದೆ, ಈ ರೀತಿ ಹೇಳ್ಕೊಳ್ಳಿ. ಈ ಥರ ಪಾಸಿಟಿವ್ ಸೆಂಟೆನ್ಸ್ನೇ ಹೇಳ್ಕೊತಾ ಇರಬೇಕು ಯಾವಾಗಲೂ ಅಷ್ಟೇ. ಮತ್ತು ಜೊತೆಗೆ ಹಣದ ವಿಷಯದಲ್ಲಿ ಇಲ್ಲಿ ಜಿಪ್ನಾಸಿ ಅನ್ನೋದು ತೋರಿಸ್ಬಾರ್ದು, ಜಿಪುಣತನ ಅನ್ನೋದು ತೋರಿಸ್ಬಾರ್ದು. ಹಣದ ವಿಷಯದಲ್ಲಿ ಯಾವಾಗಲೂ ಅಷ್ಟೇ ಜಿಪುಣತನ ಅನ್ನೋದು ತೋರಿಸ್ಕೋಬಾರ್ದು. ಈ ಪ್ರಪಂಚದಲ್ಲಿ ನಾವು ಒಬ್ಬರೇ ಇದ್ದೀವಿ, ನಮ್ಮನ್ನು ಬಿಟ್ಟು ಇಲ್ಲಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ವೇಸ್ಟ್. ಯಾಕಂತೀರಾ? ಯಾಕಂದರೆ ನಮ್ಮನ್ನು ನಾವು ಹೊಗಳ್ಕೊಂಡ್ರೆ, ನಮ್ಮ ಜೀವನ ಚೆನ್ನಾಗಿದ್ದರೆ ಎಲ್ಲರ ಜೀವನವೂ ಚೆನ್ನಾಗಿರ್ತದೆ. ಅದು ಹೇಗೆ ಅಂತೀರಾ? ನಮ್ಮಲ್ಲಿ ನಾವು ವಿಶ್ವಾಸನೆ ಮಾಡ್ಕೋಬೇಕು. ಓಕೆ, ನಾವು ಚೆನ್ನಾಗಿದ್ದರೆ ಅವತ್ತಿನ ಲೈಫ್ ಚೆನ್ನಾಗಿರುತ್ತೆ, ನಾವೇನು ವ್ಯವಹಾರ ಮಾಡ್ತಾಯಿದ್ದೀವೋ ಅದೆಲ್ಲ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾವು ಚೆನ್ನಾಗಿದ್ದರೆ ನಮ್ಮ ಜೀವನ ಕೂಡ ಚೆನ್ನಾಗಿರ್ತದೆ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿಂದ ಗಮನಿಸಿರೋ ಒಂದು ರಿಚೆಸ್ಟ್ ಪರ್ಸನ್ಸ್ನಾಗಿರ್ಬೋದು, ಅವ್ರ ವಿಧಾನ ಆಗಿರ್ಬೋದು, ಹೀಗಾಗಲೇ ಹೇಳೋದ್ನಲ್ಲ, ಅವರು ಬ್ರಾಡ್ ಮೈಂಡಾಗಿ ಯೋಚನೆ ಮಾಡ್ತಾರೆ. ಮತ್ತು ಇಲ್ಲಿ ಖರ್ಚು ಮಾಡೋ ವಿಧಾನದಲ್ಲಿ ಜಿಪ್ನಾಸ್ ಅನ್ನೋದು ತೋರಿಸ್ಬಾರ್ದು. ಜಿಪುಣ ನಾವೆಲ್ಲಿ ಖರ್ಚು ಮಾಡೋ ಸಿಚುವೇಶನ್ ಬರುತ್ತೋ ಅಲ್ಲಿ ಧಾರಾಳವಾಗಿ ನಾವು ಖರ್ಚು ಮಾಡಬೇಕು. ಯಾಕಂದರೆ ಯಾಕೆ ಖರ್ಚು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವಾಗ ಖರ್ಚು ಮಾಡ್ತೀವೋ ಆವಾಗಲೇ ಹಣ ನಮ್ಮ ಹತ್ರ ಬರೋಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಭಯ ಅನ್ನೋದನ್ನು ವ್ಯಕ್ತಪಡಿಸಬಾರ್ದು. ಅಯ್ಯೋ ಖರ್ಚು ಮಾಡೋಕ್ಕಾಗಲ್ವೇ, ನನ್ನ ಹತ್ರ ಹಣ ಇಲ್ಲವೇ? ಆಲೋಚನೆ ಮಾಡಿ, ಒಳ್ಳೆ ರೀತಿ ಆಲೋಚನೆ ಮಾಡಿ. ನಾಳೆ ಏನಕ್ಕಾದರೂ ಖರ್ಚು ಮಾಡಬೇಕಂದ್ರೆ ಇವತ್ತೇ ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಎಷ್ಟು ಹಣ ಖರ್ಚು ಮಾಡ್ತಿದ್ದೀರಾ, ಏನು ಯಾವುದಕ್ಕೆ ಖರ್ಚು ಮಾಡ್ತಾಯಿದ್ದೀರಾ, ಅದು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಖುಷಿಯಿಂದ ವಿಜುವಲೈಸೇಷನ್ ಮಾಡಿ. ಹಣ ಎಲ್ಲಿಂದ ಬರುತ್ತೆ, ಯಾರು ತಂದು ಕೊಡ್ತಾರೆ, ಇದನ್ನೆಲ್ಲ ಯೋಚನೆ ಮಾಡಬಾರ್ದು. ನೆಗೆಟಿವ್ ಥಾಟ್ಸ್ಗೆ ಫಸ್ಟು ಪಕ್ಕದಲ್ಲಿ ಇಟ್ಬಿಡಿ ಆ ಥಾಟ್ಸ್ನೆಲ್ಲ. ಯಾಕಂದರೆ ನಾವು ಅದನ್ನು ಯೋಚನೆ ಮಾಡ್ತಾಯಿದ್ರೆ ನಮ್ಗೆ ಯಾವ ಅವಕಾಶಗಳು ಬರೋದಿಲ್ಲ. ನಾವು ಖರ್ಚು ಮಾಡಿ, ಧಾರಾಳವಾಗಿ ಖರ್ಚು ಮಾಡ್ತಾ, ಖುಷಿಯನ್ನು ವ್ಯಕ್ತಪಡಿಸ್ತಾ ಖರ್ಚು ಮಾಡ್ತಾ ಇದ್ದರೆ ಹಣ ನಮ್ಮ ಹತ್ರ ಬರೋದಕ್ಕೆ ಅವಕಾಶಗಳು ತಾನಾಗಿ ಉಟ್ಕೊಂಡು ಬರ್ತದೆ. ಫಾರ್ ಎಕ್ಸಾಂಪಲ್ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಬೈಬಲಲ್ಲಿ ಜೀಸಸ್ ಒಂದು ಮಾತು ಹೇಳಿದ್ದಾರೆ. ಏನಂತ? ಅಡುಗುಡಿ ಇವ್ವಬಡುನು ಅಂದರೆ ಅಡುಗುಡಿ ಇವ್ವಬಡುನು ಅಂದರೆ ಕೇಳರಿ ಕೊಡೋಕ್ಕಾಗುತ್ತೆ, ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ.
ಅಂದರೆ ಇಲ್ಲಿ ಜೀಸಸ್ನ ಕೇಳಬೇಕು ಅಂತಲ್ಲ, ನೀವು ಯಾರನ್ನ ಕೇಳಬೇಕು, ಯೂನಿವರ್ಸ್ನ ಕೇಳಬೇಕು. ಎಷ್ಟು ಬೇಕೋ ಅಷ್ಟು ಕೇಳ್ತಾ ಇರಿ. ಯೂನಿವರ್ಸ್ ಯಾವಾಗಲೂ ಕೈ ಕಟ್ಕೊಂಡು ರೆಡಿಯಾಗಿರ್ತದೆ. ನೀವು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಸೊ ನೀವು ಕೇಳದೇ ಇದ್ದರೆ ಅದು ಕೊಡೋದಿಲ್ಲ. ಸೊ ಹಾಗಾಗಿ ಯೂನಿವರ್ಸ್ನ ಕೇಳಿ, ಜೀಸಸ್ನಲ್ಲ, ಮತ್ತು ನೀವು ಊಹಿಸ್ಕೊಳ್ಳೋ ದೇವ್ರನ್ನಲ್ಲ. ಯಾಕಂದರೆ ಅದು ರೂಪ ಅಷ್ಟೇ, ಯೂನಿವರ್ಸ್ ರೂಪಗಳವೆಲ್ಲ ಅಷ್ಟೇ. ಸೊ ನೀವು ಡೈರೆಕ್ಟ್ ಯೂನಿವರ್ಸ್ಗೆ ಕನೆಕ್ಟ್ ಆಗೋ ವಿಷಯ ಹೇಗಿರಬೇಕು ಅಂದರೆ, ನಿಮ್ಮೊಳಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಆ್ಯಕ್ಟಿವ್ ಆಗಿಟ್ಕೊಂಡು ಇನ್ನರ್ ಮೈಂಡ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೇಳಿ. ನಾಳೆಗೆ ಎಷ್ಟು ಬೇಕೋ ಅಷ್ಟು ಕೇಳಿ, ಅದು ಬರುತ್ತೆ. ಯಾವ ರೀತಿ ಬರುತ್ತೋ ಇಲ್ವೋ, ಯಾರು ತಂದು ಕೊಡ್ತಾರೋ, ಇವೆಲ್ಲ ನೆಗೆಟಿವ್ ಥಾಟ್ಸ್ನೆಲ್ಲ ಬಿಟ್ಟುಬಿಡಿ. ಸೊ ಹಾಗಾಗಿ ನೀವು ಕೇಳೋದೇ ತಡ, ಯೂನಿವರ್ಸ್ ಕೊಡೋಕ್ಕೆ ರೆಡಿ ಇರ್ತದೆ. ಹೇಗೆ ಕೇಳಬೇಕು ಅನ್ನೋದು ಕೂಡ ಹೇಳಿದ್ದೀನಿ ನಾನಿವಾಗ. ಸೊ ಈ ರೀತಿ ಫಾಲೋ ಮಾಡಿ. ಡೇ ಬೈ ಡೇ ಈ ಮನಿ ಸಬ್ಜೆಕ್ಟ್ನ ನಾವು ಕನೆಕ್ಟ್ ಆಗಿರಬೇಕಂದ್ರೆ ಅದಕ್ಕೆ ಅಂಟ್ಕೊಂಡೇ ಇರಬೇಕು. ಅದರ ವಿಷಯಗಳನ್ನ ಚರ್ಚೆ ಮಾಡ್ತಾ ಇರಬೇಕು, ಅದ್ರ ಪರವಾಗಿ ಆಲೋಚನೆಗಳನ್ನ ಮಾಡ್ತಾನೆ ಇರಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ 4 ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಮನಿ ಸಬ್ಜೆಕ್ಟ್ಗೆ ನಾವು ಯಾವಾಗಲೂ ತಿಳ್ಕೊತಾನೇ ಇರಬೇಕು. ವಿಷಯಗಳು ಸಣ್ಣ ಸಣ್ಣ ಮೆಸೇಜ್ ಆದ್ರೂ ಬದಲಾವಣೆಗಳು. ಇದಕ್ಕೆ ಮೊದಲಿನ ಜೀವನ ಶೈಲಿ ಬೇರೆ, ಈಗ ಮುಂದಕ್ಕೆ ಬಾಳೋ ಜೀವನ ಶೈಲಿನಾದರೂ ಈ ಮನಿ ಸಬ್ಜೆಕ್ಟಿಂದ ನಾವು ಬದಲಾಯಿಸ್ಕೋಬಹುದು. ಹಳೆ ಪದ್ಧತಿನಲ್ಲಿ ಹೇಳೋರು ಹಣ ಎತ್ತಿಟ್ಕೊಂಡ್ರೇ ಮುಂದಕ್ಕೆ ನಮಗೆ ಉಪಯೋಗ ಆಗುತ್ತೆ. ಖರ್ಚು ಮಾಡೋ ಜಾಗದಲ್ಲಿ ಖರ್ಚು ಮಾಡಿದ್ರೇ ನಿಮಗೆ ಬರೋ ಹಣ ಕೂಡ ಬರುತ್ತೆ. ಸೊ ಹಾಗಾಗಿ ಜಿಪುಣತನ ಅನ್ನೋದು ಎಲ್ಲ ಕಡೆ ವ್ಯಕ್ತಪಡಿಸಬಾರ್ದು. ಎಸ್ಪೆಷಲಿ ನೀವು ಖರ್ಚು ಮಾಡೋ ಜಾಗಗಳಲ್ಲಿ ಎಕ್ಸ್ಪ್ರೆಸ್ ಮಾಡಬಾರ್ದು. ಸೊ ಈ ರೀತಿ ಖರ್ಚು ಮಾಡೋ ವಿಧಾನನೂ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.